ನಮಸ್ಕಾರ ಸ್ನೇಹಿತರೆ, ಇವತ್ತು ನನ್ನ ಮಿನಿ ಬ್ಲಾಗ್ ವೀಡಿಯೋದಲ್ಲಿ ಏನಿರುತ್ತೆ ಅಂದರೆ, ಇವತ್ತು ನಾನು ಮೂನಾರ್ ರೀಚ್ ಆಗಿದ್ದೆ. ಮೂನಾರಲ್ಲಿ ಬಂದು ಸೈಡ್ ಸೀನ್ ನೋಡೋಕೆ ಇವತ್ತು ಆಲ್ಮೋಸ್ಟ್ ಅಲ್ಲಿ ನೆನ್ನೆ ನೈಟ್ ಬರ್ತಾ ಇದ್ದಾಗ ಒಂದು ಫಾಲ್ಸ್ ತಂದು ವೀಡಿಯೋ ಹಾಕಿದ್ದೆ. ಆಮೇಲೆ ಇವತ್ತು ಮೂನಾರಲ್ಲಿ ಆಲ್ಟ್ ಆಗಿ ಒಂದು ನೈಟ್ ಸ್ಟೇ ಆಗಿ ಇವಾಗ ಸೈಡ್ ಸೀನ್ಗೆ ಹೊರಡ್ತಾಯಿದ್ರಿ. ಮೂನಾರ್ ಸಿಟಿ, ಮೂನಾರಲ್ಲಿದ್ದೀನಿ. ಮೂನಾರಲ್ಲಿ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗ್ಬಿಟ್ಟು ಹೋಗಿ ಟಿಫನ್ ಮಾಡ್ಕೊಂಡು ಬಂದಿದ್ದೀನಿ. ಯಾವುದೋ ಒಂದು ಕಾಟೇಜ್ ಐತೆ. ಈ ಕಾಟೇಜಲ್ಲಿ ಏನು ಅಷ್ಟೊಂದು ಫ್ರೆಶ್ ಅಪ್ ಏನು ಸರಿಯಾಗಿ ಇದು ಮಾಡಲಿಲ್ಲ. ಪಕ್ಕದ ರೂಮ್ಗೆ ಹೋಗಿ ಅಲ್ಲಿ ಬೇರೆ ಕಡೆ ಹೋಗಿ ಮಾಡ್ಕೊಂಡ್ವಿ. ಬೇಬಿ ಅಂತೂ ಫುಲ್ಲು ಫಾಗ್ ಕಟ್ಕೊಂಡು ಕೂತೈತೆ ಗಾಡಿ ಒಳಗಂತೂ ಸಿಕ್ಕಾಪಟ್ಟೆ. ಇವಾಗ ಕೂಲಿಂಗ್ ಏರಿಯಾ ಅಲ್ವಾ, ಗಾಡಿ ಸ್ಟಾರ್ಟ್ ಆಗೋದು ಒಂದು ಸ್ವಲ್ಪ ಇದಿರುತ್ತೆ, ಇಂಜಿನೆಲ್ಲ ಕೂಲಾಗಿರುತ್ತೆ. ಒಂದು ಸ್ವಲ್ಪ ಹೊತ್ತು ಹೀಟ್ ಮಾಡಿ ಸ್ಟಾರ್ಟ್ ಮಾಡಬೇಕು ಗಾಡಿನ. ಬನ್ನಿ ಸ್ನೇಹಿತರೆ, ಹಂಗೆ ಇವತ್ತು ಸೈಡ್ ಸೀನ್ಗಳು ಏನೇನಿರುತ್ತೆ ಅಂತ ನೋಡೋಣ ಬನ್ನಿ. ಹಂಗೆ ಬೆಳಗ್ಗೆ ಇವಾಗ ಹೊರಟಿದ್ದೆ ನಾನು ಸೈಡ್ ಸೀನು 2 hours. ಇವಾಗ ರೋಸ್ ಗಾರ್ಡನ್ನೇ ಫಸ್ಟ್ ಸಿಗೋದು ನಮಗೆ ಮೂನಾರಲ್ಲಿ. ಅಂದರೆ ಸೈಡಲ್ಲಿ ನೋಡ್ಬೋದು ಹೇಗಿದೆ ನಮ್ಮ ಗಾಡಿದು. ಅಂದರೆ ಟೋಡಿಯಲ್ಲಿ ರೆಕಾರ್ಡ್ ಮಾಡ್ತಾ ಇರೋದು ಅಷ್ಟು ನೀಟಾಗಿ ಬರ್ತಾ ಇರುತ್ತೆ. ಫಸ್ಟ್ ಇದು ರೋಸ್ ಗಾರ್ಡನ್ ಬಂದಿದ್ದೀನಿ. ರೋಸ್ ಗಾರ್ಡನ್ ಬಂದು ಹಂಗೆ ಅವ್ರು ಕಸ್ಟಮರೆಲ್ಲ ಒಳಗೆ ಹೋದ್ರು, ಬನ್ನಿ ಅಂದರು. ನಾನು ಬರೋಲ್ಲ, ಗಾಡಿ ಹತ್ರ ಇರ್ತೀನಿ ಅಂತ ಹೇಳ್ಬಿಟ್ಟು ನಾನು ಇಲ್ಲಿಂದನೇ ಶೂಟ್ ಮಾಡ್ತೀನಿ ನೋಡ್ರಿ ಅಂದ್ಬಿಟ್ಟು ಶೂಟ್ ಮಾಡ್ಕೊಂಡು ಆಮೇಲೆ ಅಲ್ಲಿಂದ ನಾವು ಮತ್ತೆ ಎಲಿಫೆಂಟ್ ಪಾರ್ಕ್ ಅಂತಿದೆ, ಅಲ್ಲಿಗೆ ಹೋಗ್ಬೇಕಾಯ್ತು. ಹಂಗೆ ಟೀ ಎಸ್ಟೇಟ್ ಒಳಗೆ ಹಂಗೆ ವಿಸಿಟ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಹಂಗೆ ವೀಡಿಯೋಗಳೆಲ್ಲ ಮಾಡ್ಕೊಂಡು ಬರ್ತಾಯಿದ್ದೆ. ಅದರಲ್ಲಿ ನಮ್ಮ ಕ್ಯಾಮ್ರಾ ಸ್ಟ್ಯಾಂಡ್ ಇದೆಯಲ್ಲ ಮೊಬೈಲ್, ಇದರಲ್ಲಿ ಅಲ್ಲಿ ಹಾಕ್ಬಿಟ್ಟು ಅದರಲ್ಲಿ ಫುಲ್ ವ್ಯೂ ಎಲ್ಲ ಇದು ಮಾಡ್ಕೊಂಡು ರೆಕಾರ್ಡಿಂಗ್ ಹಾಕ್ಬಿಟ್ಬಿಟ್ಟಿದೆ. ಅದು ಪಾಡೋದು ಆಗ್ತಾ ಇರುತ್ತೆ. ಹಂಗೆ ನೋಡ್ಬೋದು ಎಷ್ಟು ನೀಟಾಗಿದೆ ನೋಡಿ ಪ್ಲೇಸಸ್ಸು, ಟೀ ಎಸ್ಟೇಟ್ಗಳೆಲ್ಲ. ಮತ್ತು ನಾವು ಎಲಿಫೆಂಟ್ ಇದು ರೀಚ್ ಆಗಿಬಿಟ್ಟು ಒಳಗಡೆ ಎಲಿಫೆಂಟ್ ಪಾರ್ಕ್ ಅಂತ ಇದೆಯಲ್ಲ, ಅಲ್ಲಿ ಒಳಗಡೆ ಮೇಲೆ ಬಂದು ಇನ್ನೇನು ಗಾಡಿ ಪಾರ್ಕಿಂಗ್ ಹಾಕೋಣ ಅಂತ ಫುಲ್ ಫಿಲ್ ಆಗಿಬಿಟ್ಟಿತ್ತು. ಆಮೇಲೆ ಪಾರ್ಕಿಂಗ್ ಹಾಕ್ಬಿಟ್ಟು ಆಮೇಲೆ ಎಲ್ಲ ಯಾರೋ ಸಫಾರಿ, ಎಲಿಫೆಂಟ್ ಸಫಾರಿ ಎಲ್ಲ ಮಾಡ್ತಾಯಿದ್ರು. ಅಲ್ಲಿ ನೋಡಿಕೊಂಡು ಗಾಡಿನ ಇದು ಮಾಡ್ಕೊಂಡು ಅಲ್ಲೊಂದು ವೀಡಿಯೋ ಮಾಡಿಕೊಂಡು ಮತ್ತು ಅಲ್ಲಿಂದ ಎಕೋ ವ್ಯೂ ಪಾಯಿಂಟ್ ಅಂತೇಳಿ ಒಂದು ವ್ಯೂ ಪಾಯಿಂಟ್ ಇತ್ತು, ಅಲ್ಲಿಗೆ ಹೋಗ್ಬೇಕಾಯ್ತು. ಅದಕ್ಕಿಂತ ಹಿಂದೆನೇ ಒಂದು ಬಟಾನಿಕಲ್ ಗಾರ್ಡನ್ ಸಿಗುತ್ತೆ. ಬಟ್ ಬಟಾನಿಕಲ್ ಗಾರ್ಡನ್ ಬಂದು ಓಪನ್ ಇಲ್ಲ, ಕ್ಲೋಸ್ ಆಗಿತ್ತು. ಅದರಿಂದ ಎಕೋ ವ್ಯೂ ಪಾಯಿಂಟ್ಗೆ ಹೋಗ್ತಿದ್ರಿ. ಆಮೇಲೆ ಮೂನಾರಲ್ಲಿ ಬಂದು ನ್ಯಾಷನಲ್ ಪಾರ್ಕು ಕ್ಲೋಸ್ ಆಗಿತ್ತು. ಆಮೇಲೆ ಕೆಳಗಡೆ ಬಂದು ಒಂದು ಡ್ಯಾಮ್ ವ್ಯೂ ಇದೆಯಲ್ಲ, ಡ್ಯಾಮ್ ಮೇಲೆ ಬಂದು ಡ್ಯಾಮಿಂದ ಆ ಕಡೆ ಬಂದು ಬೋಟ್ ಹೌಸ್ ಇದೆ. ಬೋಟ್ ಹೌಸ್ ಕೂಡ ಕ್ಲೋಸ್ ಆಗಿತ್ತು. ಬೋಟ್ ಹೌಸ್ಗೆ ಒಳಗಡೆ ಹೋಗಿದ್ದೆ. ಬೋಟ್ ಹೌಸ್ ಎಲ್ಲ ಏನೋ ಸದ್ಯಕ್ಕೆ ಕ್ಲೋಸ್ ಮಾಡಿದರು, ಮಳೆ ಇದೆ ಹಂಗೆ ಅಂತ ಹೇಳ್ಬಿಟ್ಟು ಕ್ಲೋಸ್ ಮಾಡಿದರು. ಆಮೇಲೆ ಇಲ್ಲಿ ಬಂದರೆ ಒಂದು 4-5 ಮರ ಬಿದ್ದೋಗಿತ್ತು. ಆಮೇಲೆ ಅಲ್ಲೆಲ್ಲ ಕಟ್ ಮಾಡಿ ರೋಡ್ ಕ್ಲಿಯರ್ ಮಾಡ್ತಾಯಿದ್ರು, ಮರ ಕಟ್ ಮಾಡ್ಕೊಂಡು. ಆಮೇಲೆ ಅಲ್ಲಿಂದ ಮೂವ್ ಮಾಡಿದೆ. ಆಮೇಲೆ ಸನ್ ಮೂನ್ ವ್ಯಾಲಿ ಬೋಟ್ ಹೌಸ್ ಅಂತ ಹೇಳ್ಬಿಟ್ಟು ಇದಕ್ಕೆ ಬಂದೆ. ಅಲ್ಲಿ ಬೋಟ್ ಹೌಸ್ ಕ್ಲೋಸ್ ಆಗಿತ್ತು. ಆಮೇಲೆ ಇಲ್ಲಿ ನಮ್ಮ ಗಾಡಿ ಹಾಕ್ಬಿಟ್ಟು ಮ್ಯಾಗಿ ತಿನ್ಕೊಂಡು ಆಮೇಲೆ ಎಕೋ ವ್ಯೂ ಪಾಯಿಂಟಲ್ಲಿ ಒಂದು ವೀಡಿಯೋ ಮಾಡ್ಕೊಂಡು ಆಮೇಲೆ ಮುಂದೆ ಬಂದರೆ ಅಣ್ಣ ಯಾರೋ ಡಿಫ್ರೆಂಟ್ ಸ್ಟೈಲಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿದ್ದ, ಅದೇ ನೋಡ್ತಿದ್ದೆ ರೋಡಲ್ಲಿ. ಇನ್ನೊಂದು ಸ್ವಲ್ಪ ಹಿಂದೆ ಬಿಟ್ಟಿದ್ದಂದರೆ ಕೆರೆಗೆ ಹೋಗಿರೋದು ಗಾಡಿ. ಆಮೇಲೆ ಅಲ್ಲಿಂದ ನಾನು ಮತ್ತೆ ಮುಂದೆ ಬಂದರೆ ಇಲ್ಲಿ ಕಾಡಾನೆಗಳೆಲ್ಲ ಇದರಲ್ಲಿ ಮೇಯ್ತಾಯಿತ್ತು. ಅಲ್ಲಿ ಆನೆಗಳು ನೋಡ್ಬೋದು, ಎಷ್ಟು ಚೆನ್ನಾಗಿದೆ ನೋಡಿ ಅದು. ಅಂದರೆ ಕೆಲವರು ಏನು ಮಾಡ್ತಾರೆ, ಆನೆಗಳನ್ನ ರೇಗ್ಸಕ್ಕೆ ಹೋಗ್ತಾರೆ. ಹಂಗೆ ನಮ್ಮ ಗಾಡಿನ ಹಂಗೆ ಇದು ಮಾಡ್ಕೊಂಡು ಹೋದೆ. ಟೂರಿಸ್ಟು ಪ್ಲೇಸಿಗೆ ಬರ್ತಾರೆ. ಆಮೇಲೆ ಕೆಲವರು ಸುಮ್ಮನೆ ಇರೋಲ್ಲ, ಕಾಡಾನೆಗಳು ಇದನ್ನೆಲ್ಲ ತೊಂದರೆ ಕೊಡೋದು ಅದೆಲ್ಲ ಮಾಡ್ತಾರಪ್ಪ. ಕಾಡಾನೆಗಳು ಮೇಯ್ತೈತೆ ಕೆಳಗಡೆ, ಒಪ್ಪಾಡು ಆರಾಮಾಗಿ ಮೇಯ್ಕೊಂಡು ತಿನ್ಕೊಂಡು ಆರಾಮಾಗಿತ್ತು. ಆಮೇಲೆ ಕಾಡಾನೆಗಳಿಗೂ ಪಳಗ್ಬಿಟ್ಟೈತೆ, ಏನಂದರೆ ಜನಗಳೆಲ್ಲ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಅಂತೇಳಿ. ಆಮೇಲೆ ಈ ಆನೆಗಳು ಬಂದು ಗುಂಪಲ್ಲಿದ್ದಾಗ ಏನೂ ಮಾಡಲ್ಲ, ಒಪ್ಪಾಡು ಸೈಲೆಂಟಾಗಿರ್ತವೆ. ಮತ್ತು ಒಂಟಿಯಾಗಿತ್ತು ಅಂದರೆ ಇದು ಗಂಡಾನೆ. ಅಲ್ಲಿ ನೋಡ್ಬೋದು ಕೆಳಗಡೆ ಇದೆಯಲ್ಲ, ಇದು ಗಂಡಾನೆ. ಇದು ಸಲಗ ಇದ್ದಂಗೆ, ಅದು ದಂತಗಳು ನೋಡಿ ಎಷ್ಟು ದೊಡ್ಡದಿದೆ. ಇದು ಸಲಗ. ಏನಾದರೆ ಇದು ಯಾರು ತೊಂದರೆ ಕೊಟ್ಟರೆ ಅವ್ರಿಗೆ ಇದು ಮಾಡುತ್ತೆ. ಆಮೇಲೆ ಅಲ್ಲಿಂದ ನಾವು ಹೊರಟು ಇಲ್ಲಿ ನೋಡಿ ಟೀ ವ್ಯಾಲಿಗೆ ಬಂದೆ. ನೋಡ್ಕೊಂಡು ಹಂಗೆ ನಿಧಾನಕ್ಕೆ ಮೂವ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲಿ ಟ್ಯಾಕ್ಟ್ರುಗಳು ನೋಡಿ ಫುಲ್ ನೀಟಾಗಿ ಕವರ್ ಮಾಡಿಬಿಟ್ಟಿದೆ. ಯಾವಾಗಲೂ ಮಳೆ ಇರುತ್ತಲ್ಲ,
ಅದರಿಂದ ಆಮೇಲೆ ಅಲ್ಲಿಂದ ಒಂದು ಸ್ವಲ್ಪ ಮುಂದೆ ಬಂದೆ ಟುವರ್ಡ್ಸ್ ಮೂನಾರಿಂದ ಕೊಡೆಗೆ ಹೋಗೋ ರೋಡಲ್ಲಿ ಅಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿಬಿಟ್ಟಿತ್ತು, ಫುಲ್ಲು ರೋಡೇ ಬ್ಲ್ಯಾಕ್ ಆಗಿಬಿಟ್ಟಿತ್ತು. ಆಮೇಲೆ ಅಲ್ಲಿ JCB ತಂದು ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ನಾವೊಂದು 10-15 ನಿಮಿಷ ಮುಂದೆ ಬಂದಿದ್ರೆ ಮೋಸ್ಟ್ಲಿ ಅದು ನಮ್ಮ ಗಾಡಿಗೆ ಸಿಕ್ಕಿರ್ಬೋದೇನೋ. ಮುಂದೆ ಹೋಗ್ತಾಯಿದ್ದು ಜೀಪು ಸಡನ್ನಾಗಿ ನಿಲ್ಲಿಸಿದ. ಆಮೇಲೆ ಅಲ್ಲಿಂದ ಬಂದರೆ ಎಲ್ಲ ಕಡೆ ಫಾಲ್ಸ್ಗಳು ಹರಿತಾನೆ ಇತ್ತು ನೀರದು. ಆಮೇಲೆ ಅಲ್ಲಿ ಮುಂದೆ ನೋಡ್ಕೊಂಡು ಬಂದ, ಇಲ್ಲಿ KSRTC ಫುಲ್ ಮೇಲೆ ಬಂದ. ಆಮೇಲೆ ಅದನ್ನ ಇದು ಮಾಡಿಕೊಂಡು ನಿಧಾನಕ್ಕೆ ಹಿಂಗೆ ಬೇಡ ಅಂತ ಹೇಳ್ಬಿಟ್ಟು ನಾನು ನಿಧಾನಕ್ಕೆ ಹೋಗ್ತಿದ್ದೆ. ಆಮೇಲೆ ಇದು ಈ ವೀಡಿಯೋಸ್ ಬಂದು ನಾನು ಫಾಸ್ಟ್ ಮಾಡಿದ್ದೀನಿ ಇದರಲ್ಲಿ, ಫಾಸ್ಟ್ ಸ್ಲೋ, ಕೆಲವೊಂದು ಕಡೆ ಫಾಸ್ಟ್ ಇರುತ್ತೆ, ಸ್ಲೋ ಇರುತ್ತೆ. ಆಮೇಲೆ ಹಂಗೆ ಬಂದ್ಬಿಟ್ಟು ಗಾಡಿ ಒಂದು ಸೈಡಿಗೆ ನಿಲ್ಲಿಸಿ ಅಂದರು, ವಾಮಿಟ್ ಮಾಡಬೇಕು ಅಂತೇಳಿ ಕಸ್ಟಮರ್ ಯಾರು ಕೇಳಿದ್ರು ಅಂತ ಹೇಳ್ಬಿಟ್ಟು ಸೈಡ್ಗೆ ಹಾಕ್ಬಿಟ್ಟು ನಾನು ಹಂಗೆ ವ್ಯೂ ಚೆನ್ನಾಗಿತ್ತು ವೀಡಿಯೋ ಮಾಡ್ಕೊಂಡು ಮತ್ತೆ ಹೊರಟೆ. ಆಮೇಲೆ ಮುಂದೆ ಹೋಗ್ತಾಯಿದ್ದೆ, ಅಲ್ಲಿ ನೋಡಿದ್ರೆ ಒಂದು ಇದು ಕಾಣಿಸ್ತು, ಫಾಲ್ಸು ಬೆಟ್ಟದ ಮೇಲೆ ಚೆನ್ನಾಗಿ ಹರಿತಾಯಿತ್ತು. ಹಂಗೆ ನಮ್ಮ ಗಾಡಿನ ನಿಲ್ಲಿಸ್ಬಿಟ್ಟು ಕೆಳಗಡೆ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಅಲ್ಲೊಂದು ಟೀ ಔಟ್ಲೆಟ್ ಏನೋ ಇತ್ತು, ಟೀ ಕುಡ್ಕೊಂಡು ಸರಿ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ಕೊಂಡು ನಾನು ಹಂಗೆ ಓಡೋಣ ಅಂಥೇಳಿ ಇದು ಮಾಡ್ತಿದ್ದೆ. ಆಮೇಲೆ ನೋಡಿ ವ್ಯೂ ನೋಡಿ, ಎಲ್ಲ ಮಳೆಗಾಲದಲ್ಲಿ ಮಾತ್ರ ಎಲ್ಲ ಚೆನ್ನಾಗಿರುತ್ತೆ. ಯಾವ ಥರ ಹೆಂಗೆ ವ್ಯೂಗಳಿರುತ್ತೆ ನೋಡಿ, ಚೆನ್ನಾಗಿದೆ ಅಲ್ಲ ಇದು. ಮೂನಾರಿಂದ ಪಳನಿ ಹೋಗೋ ರೂಟ್ ಇದು. ಪಳನಿಗೆ ಹೋಗ್ತಿದೆ ಟುವರ್ಡ್ಸು. ಒಂದು ಸ್ವಲ್ಪ ಕಸ್ಟಮರ್ ನಿಲ್ಸೋಕೆ ಕೇಳಿದ್ರು, ಟೀ ಕುಡಿಬೇಕಂತ ಹೇಳ್ಬಿಟ್ಟು ಕೇಳಿದ್ರು. ಹಾಗೆ ಅಲ್ಲೊಂದು ಪಕ್ಕದಲ್ಲೊಂದು ವ್ಯೂ ಚೆನ್ನಾಗಿತ್ತು. ಹಾಗೆ ನಾನು ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ನೋಡಿ ಹಿಂದಗಡೆ ನೋಡಿ ಎಷ್ಟು ಫಾಲ್ಸ್ ಆಗಿದೆ. 1, 2, 3, 4 ಇದೆ. ಅಂದರೆ ಇದೆಲ್ಲ ಇದು ಫಾಲ್ಸ್ ಎಲ್ಲ ನೋಡ್ಬೇಕಾದ್ರೆ ಡ್ರೋನಲ್ಲಿ ಮಾಡಿದ್ರೆ ಸಖತ್ತಾಗಿ ಇದ್ದಿರೋದೇನೋ, ಬಟ್ ನನ್ನ ಹತ್ರ ಅದು ಇಲ್ಲ. ಆಮೇಲೆ ಅಲ್ಲಿಂದ ವ್ಯೂ ನೋಡ್ಕೊಂಡು ಹಂಗೆ ಹೊರಟ್ರಿ. ಆಮೇಲೆ ಒಂದು ಪಾಯಿಂಟಲ್ಲಿ ಏನಾಗೋಯ್ತು, ನಮ್ಮ ಕಸ್ಟಮರ್ನ ಬಿಟ್ಬಿಟ್ಟು ಚೆಕ್ ಪಾಯಿಂಟ್ಗೆ ಹೋಗ್ಬಿಟ್ಟಿದ್ರಿ. ಒಬ್ಬ ಅಲ್ಲಿ ಜ್ಯೂಸ್ ತಗೊಳಕ್ಕಂತೇಳಿ ಇಳಿದಿದ್ರು. ಇಳಿದ್ಬಿಟ್ಟು ಏನಾಗೋಯ್ತು, ಕೇರಳ ಒಂದು ಸಣ್ಣ ಫಾರೆಸ್ಟ್ ಒಳಗೆ ಬರುತ್ತೆ, ಅಂದರೆ ಅಣ್ಣಾಮಲೈ ಅಂತ ಹೇಳಿ ತಮಿಳ್ನಾಡ್ದು ಆ ಫಾರೆಸ್ಟಿಗೆ ರೀಚ್ ಆಗುತ್ತಿದ್ದು. ಯಾವಾಗ ಬಿಟ್ಬಿಟ್ಟು ಬಂದುಬಿಟ್ಟಿದ್ರಿ. ಆಮೇಲೆ ಫಾರೆಸ್ಟಲ್ಲಿ ಎಂಟ್ರಿ ಮಾಡ್ಕೊಂಡು ಒಳಗೆ ಬರ್ತಾಯಿದ್ರಿ. ರೋಡ್ ನೋಡ್ಬೋದು ಎಷ್ಟು ಚಿಕ್ಕದಿದೆ ಅಂತ ಹೇಳ್ಬಿಟ್ಟು. ಫುಲ್ಲು ಸಣ್ಣ ರೋಡು. ಆಪೋಸಿಟ್ ಒಂದು ಗಾಡಿ ಬಂದಂದರೆ ನಾವು ಗಾಡಿನ ಬಂದು ಏನು ಮಾಡಬೇಕು, ಒಂದು ಗಾಡಿ ವೀಲು ಕೆಳಗಡೆ ಇಳಿಸ್ಲೇಬೇಕು. ಇವಾಗ ರೈಟ್ ಸೈಡಲ್ಲಿ ಡೀಪ್ ಇತ್ತು ಅಂದರೆ ಲೆಫ್ಟ್ ಸೈಡ್ ನಾವು ಜಾಗ ಕೊಡಲೇಬೇಕು. ನಾವು ಬಂದು ಲೆಫ್ಟ್ ಸೈಡ್ ಇಳಿದು ನೋಡಿ ಇವಾಗ ಕೊಡ್ತಾಯಿದ್ದೀನಲ್ಲ, ಈ ಕಡೆ ಈ ಕಾರ್ಗೆ ನೋಡಿ ಎಷ್ಟು ಗ್ಯಾಪ್ ಇದೆ. ಅವ್ನು ಬೇಕು ಅಂತ ಮೇಲೆ ಬಂದವನು ನೋಡಿ, ನಮ್ಮ ಗಾಡಿಗೆ ಜಾಗನೇ ಇಲ್ದಂಗೆ. ಅದು ಕೆಲವರು ಇರ್ತಾರಲ್ಲ ಡ್ರೈವಿಂಗು ಥರ ಮಾಡೋರು, ಕೆಲವರು ಇರ್ತಾರೆ, ನಾನೇ ಈ ಲೋಕಲು ಹಂಗೆ ಅಂತೇಳಿ ಮಾಡ್ತಾರಲ್ಲ ಅಂಥದ್ದು ಇದು. ಆಮೇಲೆ ಅಲ್ಲಿಂದ ಕೇರಳ ಬಾರ್ಡ್ರು ಕ್ಲೋಸ್ ಆಯಿತು, ತಮಿಳ್ನಾಡು ಎಂಟ್ರಿ ಆಗ್ತಿದೆ. ತಮಿಳ್ನಾಡು ಚೆಕ್ ಪಾಯಿಂಟಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲಿ ಎಂಟ್ರಿ ಮಾಡಬೇಕಲ್ಲ, ಅಲ್ಲಿ ಗಾಡಿ ಆಚೆ ಬಂದಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು, ಅಣ್ಣಾಮಲೈ ಟೈಗರ್ ರಿಸರ್ವ್ ಅಂತ ಹೇಳ್ಬಿಟ್ಟು. ಅದರೊಳಗೆ ಎಂಟ್ರಿ ಆಗಿ ಹಂಗೆ ಮುಂದೆ ಬರ್ತಾಯಿದ್ದೆ. ನಾನು ಅದರಲ್ಲಿ ಒಂದು ವೀಡಿಯೋ ನಂಗೆ ಸಿಕ್ಕಲಿಲ್ಲ. ಆಪೋಸಿಟ್ ಒಂದು ಬೈಸನ್ ಬಂದು ಅಡ್ಡ ಬಂದಿತ್ತು. ಆಮೇಲೆ ಪಳನಿ ರೀಚ್ ಆಗಿ ಟುವರ್ಡ್ಸ್ ಕೊಡೈಕನಾಲ್ ರೂಟ್ ತೊಗೊಂಡು ಕೊಡೈಕನಾಲು ಹಿಲ್ಸ್ ಹೋಗೋಣ ಅಂತ ಹೇಳ್ಬಿಟ್ಟು ಕೊಡೈಕನಾಲ್ ಹತ್ರ ಬಂದೆ. ಆಮೇಲೆ ಅಲ್ಲಿ ಒಂದು 4ನೇ ಏರ್ ಬಿನ್ ಆದಮೇಲೆ ಒಂದು ಜಿಂಕೆ ಕಾಣಿಸ್ತು. ಅದು ವೀಡಿಯೋದಲ್ಲಿ ನಾನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಆಮೇಲೆ ಒಂದು ಕುದುರೆ ಮಾತ್ರ ಅಲ್ಲಿ ಬಂದು ಅಡ್ಡ ನಿಂತ್ಕೊಳ್ತು. ಅದು ಕಾಡು ಕುದುರೆ ಇದ್ದಂಗಿತ್ತು. ಆಮೇಲೆ ಅಲ್ಲಿಂದ ಕೊಡೈಕನಾಲ್ ರೀಚ್ ಆಗಿದ ತಕ್ಷಣ ನೋಡ್ಬೋದು ನಮ್ಮ ಬೈಸನ್ಗಳು ಹೆಂಗೆ ಅಡ್ಡ ಆಗ್ತವೆ. ಮುಂದಗಡೆ ಇರೋದಂತೂ ಅದು ಹೆವಿ ರ್ಯಾಶ್ ಆಗಿತ್ತು. ಆ ಕಡೆ ಇದು ಸೈಲೆಂಟಾಗಿ ನಿಂತಿದೆ. ಇಲ್ಲಿ ರೈಟ್ ಸೈಡಲ್ಲಿ ನನ್ನ ಪಕ್ಕದಲ್ಲಿರೋದು ಸುಮ್ಮನೆ ನಿಂತೈತೆ. ಬೊಲೋರಾಗ ಅಪೋಸಿಟಲ್ಲಿ ನಿಂತಿದೆ ನೋಡಿ, ಅದು ಅಡ್ಡ ಹಾಕೊಂಡು ಮೇಲೆ ಬಂತದು ನೋಡಿ. ಹಂಗೆ ವೀಡಿಯೋದಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಪಾಪ ಅವನು ಬೊಲೋರದವನು ರಿವರ್ಸ್ ತಗೊಳ್ತಾ ಇದ್ದಾನೆ ಗಾಡಿನ. ರಿವರ್ಸ್ ತೆಗೆದ್ಬಿಟ್ಟು ಇದು ಮಾಡ್ತಾನೆ, ಹೆಡ್ಲೈಟು ಆಫ್ ಮಾಡಿಬಿಟ್ಟಿದ್ರು. ಆಮೇಲೆ ಆನ್ ಮಾಡಿ ಇದು ಮಾಡಿದ್ರು. ಅದಂತೂ ನಾನಂತೂ ಜಾಗ ಬಿಡಲ್ಲ, ಇದು ನಂದು ಜಾಗ ಅನ್ನೋ ಲೆಕ್ಕಾಚಾರದಲ್ಲಿ ನಿಂತೈತೆ ಅದನ್ನು. ಇದು ಸುಮ್ಮನೆ ನೋಡ್ತಾ ಇದೆ. ನಮ್ಮ ಗಾಡಿಯಲ್ಲಿ ಕಸ್ಟಮರ್ಗಳಂತೂ ಅವರು ಸೌಂಡ್ ಮಾಡ್ತಾನೆ, ಅವರು ಸುಮ್ಮನೆ ಇರ್ರಿ ಅಂದರೆ ಅವ್ರು ಕೇಳೋದೇ ಇಲ್ಲ. ಅವರು ಹಿಂದಿಯಲ್ಲಿ ಏನೋ ಮಾತಾಡ್ತಿದ್ರು. ಅದಕ್ಕೆ ನಾನು ಬಂದು ಆಲ್ಮೋಸ್ಟ್ ಎಲ್ಲ ವೀಡಿಯೋದಲ್ಲೂ ಮ್ಯೂಟ್ ಮಾಡಿರ್ತೀನಿ. ಅವ್ರು ಮಾತಾಡ್ತಾನೆ ಇರ್ತಾರೆ. ಇವಾಗ ನೋಡಿ, ನಾನು ಆ ಬೈಸನ್ ಬಂದು ಆ ಕಡೆ ಲೆಫ್ಟಲ್ಲಿ ನಿಂತ್ಕೊಳ್ತಾನೆ. ನಾನು ಮೂವ್ ಆಗಿದ ತಕ್ಷಣ ನೋಡಿ ಎದುರುಗಡೆ ಬರುತ್ತೆ ನೋಡಿ, ಈಗ ಗಾಡಿ ಎದುರುಗಡೆ ಹಂಗೆ ಬಂದು ಎದುರುಗಡೆ ಬಂದು ನಿಲ್ಲುತ್ತೆ. ಗಾಡಿ ಮೂವ್ ಮಾಡಿದ್ರೆ ಅದು ಏನಾದರೆ ಅವುಗಳು ಹೋಗೋ ಗಂಟೆ ನಾವು ಸುಮ್ಮನೆ ಸೈಲೆಂಟಾಗಿ ಇದ್ಬಿಡ್ಬೇಕು. ಇಲ್ಲಾಂದರೆ ಗಾಡಿ ಎದುರುಗಡೆ ಮೇಲೆ ಬರ್ತವೆ. ನಾವೇನಾದರೂ ಒಂದು ಸ್ವಲ್ಪ ಏನಾದರೂ ಇದು ಮಾಡಿದ್ರು ನೋಡಿ, ಇವಾಗ ಜಾಗ ಬಿಡ್ತು ನೋಡಿ ನಮಗೆ. ಆಮೇಲೆ ಇಲ್ಲಿ ಕೊಡೈಕೆನಾಲ್ ಒಳಗಡೆ ಬಂದು ನಮ್ಮ ಸಿಸ್ಟರ್ ಒಬ್ಬರದು
ಹೋಮ್ ಸ್ಟೇ ಇತ್ತು, ಅಲ್ಲಿ ಬಂದು ಸ್ಟೇ ಮಾಡಿಸ್ದೆ ಇವ್ರನ್ನ. ಆಮೇಲೆ ನಮ್ಮ ಸಿಸ್ಟರ್ ಬಂದು ಅವರು ನಮ್ಮ ಕರ್ನಾಟಕದವರೇ. ಆಮೇಲೆ ಮತ್ತೆ ಅವ್ರು ನಂಗೆ ಸುಮಾರು ವರ್ಷದಿಂದ ಪರಿಚಯ ಇರೋರು, ಒಂಥರ ಸ್ವಂತ ಅಕ್ಕನ ಥರನೇ ನನಗೆ. ಏನೇ ಇದ್ರೂ ಅವರು ನನಗೆ ತುಂಬ ವಿಷಯದಲ್ಲಿ ಸಪೋರ್ಟ್ ಮಾಡಿದ್ದಾರೆ, ಹೆಲ್ಪ್ ಮಾಡಿದ್ದಾರೆ. ಆಮೇಲೆ ನಾನು ಮುಂದಿನ ವೀಡಿಯೋದಲ್ಲಿ ಇನ್ನೂ ಡೀಟೇಲ್ಸ್ ಹಾಕ್ತೀನಿ. ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಏನೇ ಇದು ಮಾಡಿದ್ರು ನಮಗೊಂದು ಕಮೆಂಟ್ಸಲ್ಲಿ ತಿಳಿಸಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಸ್ನೇಹಿತರೆ.